ಕಾರವಾರದಲ್ಲಿ ಇದ್ದೀವಿ. ಈಗ ಹೋಗ್ತಾ ಇರೋದು ಕಾರವಾರ ಬಂದಿದ್ದು ಇವಾಗ ಜಸ್ಟ್ ನಾವು 3 ಗಂಟೆಗೆ ಬಿಟ್ಟಿದ್ದು ಫ್ರೆಂಡ್ಸ್. ಅಲ್ಲಿ 2:15-3 ಗಂಟೆ ಆಗಿತ್ತು. ಉಳ್ಳೋದಿಲ್ಲ ಫ್ರೆಂಡ್ಸ್. ನಾನು ಯಾವುದೇ ಒಂದು ವಿಡಿಯೋ ಹಾಕಿರಲಿಲ್ಲ. ಇದು ನಾನು ಕ್ರಿಸ್ಮಸ್ ರಜೆ ಇತ್ತಲ್ವ ಫ್ರೆಂಡ್ಸ್, ಅವಾಗ ಕ್ರಿಸ್ಮಸ್ ಹಬ್ಬದಲ್ಲಿ ನಾನು ಕಾರವಾರಕ್ಕೆ ಹೋಗಿದ್ದೆ. ನನ್ನ ಮಗಳು ಓದ್ತಾ ಇರೋ ಒಂದು ಊರು ಅದು ಕಾರವಾರ. ಇಲ್ಲಿ ಫ್ರೆಂಡ್ಸ್ ನಾನು ಬೆಳಿಗ್ಗೆನೇ 2:30ಗೆ ಬಿಟ್ಟಿದ್ದು. ನಾವಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದಾರಿಯಲ್ಲಿ ಬರ್ತಾ ಒಂದು 7:30 ಆಗಿತ್ತು. ಅಲ್ಲಿ ಬರ್ತಾ ಒಂದು ಹೋಟೆಲಲ್ಲಿ ಟೀ, ಕಾಫಿ, ಇಡ್ಲಿ, ಬ್ರೇಕ್ಫಾಸ್ಟ್ ಮುಗೀತು ಫ್ರೆಂಡ್ಸ್ 7:30ಗೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿ ಕಾರವಾರದಲ್ಲಿ ಸಂತೆ ಫ್ರೆಂಡ್ಸ್. ಸಂತೆ ಅಂದರೆ ನಮ್ಮ ಚನ್ನಗಿರಿಯಲ್ಲೇ ಮಾಡ್ತಾರಲ್ವ ಅದೇ ಥರನೇ. ಆದರೆ ನಾನು ಕಾರವಾರದಲ್ಲಿ ಯಾವತ್ತೂ ಹೋದಾಗ ಸಂತೆ ನೋಡಿರಲಿಲ್ಲ. ಅಂದರೆ ಏನಪ್ಪ, ನಾವು ಹೋಟೆಲ್ ವ್ಯವಹಾರ ಯಾವುದೇ ಒಂದು ಸ್ವಂತ ಒಂದು ಕೆಲಸ ಬಿಸ್ನೆಸ್ಸನ್ನು ಮಾಡ್ತಾ ಇರ್ಬೇಕಾರೆ ಯಾವ ಊರಿಗೂ ಹೋಗೋಕ್ಕೆ ಸಮಯನೇ ಸಿಗಲ್ಲ ಸ್ನೇಹಿತರೆ ಅಲ್ವಾ. ಏಕೆಂದರೆ ನಮಗೆ ರಜೆ ಇದ್ದಾಗಲೇ ನಾವು ಹೋಗಬೇಕಾಗುತ್ತೆ. ಎಲ್ಲೇ ಹೋಗೋದಿದ್ರು ಅದು ನಾವು ಸಮಸ್ಯೆ ಏನಾದರೂ ಇದ್ದರೆ, ಹೋಗಲೇಬೇಕಾದಂಥ ಅನಿವಾರ್ಯತೆಗಳು ಇದ್ದರೆ ಮಾತ್ರ ನಾವು ಹೋಗ್ತೀವಿ. ಸುಮ್ಮನೆ ಎಲ್ಲೂ ಹೋಗೋದಿಲ್ಲ. ಯಾಕೆಂದರೆ ನಮಗೆ ನಮ್ಮ ಒಂದು ಬಿಸ್ನೆಸ್ ನಾವೇ ನಡೆಸೋದ್ರಿಂದ ಪದೇ ಪದೇ ನಾವು ರಜೆ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಾವು ಏನೇ ಇದ್ರೂ ರಜಾ ಮಾಡಿ ಹೋಗೋಕ್ಕೆ ಆಗುತ್ತೆ, ಅಷ್ಟೇ ಅವಕಾಶ ಆಗುತ್ತೆ ನಮಗೆ. ಇಲ್ಲಿ ಬೆಳಿಗ್ಗೆನೇ ಒಂಥರ ಸಂತೆ ಎಲ್ಲ ಫ್ರೆಶ್ ತರಕಾರಿ ಎಲ್ಲ ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ನೋಡಿ ಮಾರ್ಕೆಟಲ್ಲಂತೂ ನೋಡ್ತಾನೆ ಇರ್ತೀವಿ, ಆದರೆ ಇಲ್ಲಿ ಸಂತೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ, ತಗೊಳ್ಳೋಕ್ಕೆ. ಅಲ್ಲಿ ನೋಡ್ತಾ ಸಮಯ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಇಲ್ಲಿ ನನಗೆ ಸಮಯ ಇದ್ದರೆ ನನಗೂ ಸಂತೆ ಮಾಡೋಕ್ಕೆ ತುಂಬ ಇಷ್ಟ ಇತ್ತು. ಆದರೆ ನಾವು ಬೇರೆ ಬೇರೆ ಕೆಲಸದ ಮೇಲೆ ಬಂದಿರೋದ್ರಿಂದ ಹೋಗೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ದೂರ ಆಗುತ್ತೆ ಫ್ರೆಂಡ್ಸ್ ನಮಗೆ ಚನ್ನಗಿರಿಯಿಂದ ಕಾರವಾರ. ಒಂದು 5:30 ಒಂದು 6 ಗಂಟೆ ಅನ್ಬೋದು ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ಡ್ರೈವಿಂಗ್ ಮಾಡೋಕ್ಕೂ ಸಹ ಇಬ್ಬರು ಬೇಕಾಗುತ್ತೆ ನಮಗೆ. ಯಾಕೆಂದರೆ ನಮಗೂ ಸಹ ಇಲ್ಲಿ ನಮ್ಮನೆಯವರಿಗೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆದರೂ ಅವರು ಯಾರಿಗೂ ಕೊಡೋದಿಲ್ಲ. ಒಂದೊಂದು ಸಲ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅದಕ್ಕೋಸ್ಕರ ನನಗೆ ಹೋಗೋಕ್ಕೆ ಕೆಲವೊಂದು ಸಲ ಇಷ್ಟ ಆಗೋದಿಲ್ಲ. ಯಾಕೆಂದರೆ ರಿಸ್ಕ್ ಮಾಡ್ಕೊಂಡು ನಿದ್ಗೆಟ್ಟು ತುಂಬ ದೂರ ಹೋಗಬೇಕು, ಕಷ್ಟ ಅಂತ ಅನಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಸರಿ ಇದ್ರೂ ಎದುರಿಗೆ ಬರೋರು ಸರಿ ಇರಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ವೆಹಿಕಲಲ್ಲಿ ಹೋಗೋರು ತುಂಬ ಜಾಗ್ರತೆಯಿಂದ ಹೋಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನೆಲ್ಲರಿಗೂ. ನಿಮ್ಮ ಆರೋಗ್ಯ, ನಿಮ್ಮ ಒಂದು ಮಾತ್ರೆಗಳು ಏನೇ ಹುಷಾರಿಲ್ದಿದ್ರು ಸಹ ಎಲ್ಲ ತಗೊಂಡು ಇಟ್ಕೊಂಡು ಹೋಗ್ರಿ. ಆಮೇಲೆ ಈಗ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಏನಂದರೆ ಇದ್ದಕ್ಕಿದ್ದಂಗೆ ತಲೆನೋವು ಬರುತ್ತೆ. ಟ್ರಾಫಿಕ್ಕಲ್ಲಿ ಓಡಿಸೋದು ಸುಲಭ ಅಲ್ಲ. ಯಾರಿಗೇ ಆಗಲಿ ನೋಡಿ, ನೀವು ಡ್ರೈವಿಂಗ್ ಮಾಡೋರು ತುಂಬ ಕಷ್ಟ. ಅವ್ರದ್ದು ಡ್ರೈವಿಂಗ್ ಮಾಡೋರಂಥ ಪರಿಸ್ಥಿತಿ, ಅವ್ರ ಸಮಸ್ಯೆಗಳು ತುಂಬ ಕಷ್ಟ ಪಾಪ. ವೆಯ್ಟ್ ಮಾಡಬೇಕು, ಕಾಯಬೇಕು, ಭಾಳ ಡ್ರೈವಿಂಗು ತುಂಬ ಕಷ್ಟದ ಕೆಲಸ ಸ್ನೇಹಿತರೆ. ನನ್ನ ಪ್ರಕಾರ ನಾನು ಹೇಳೋದು ಅಂದರೆ, ಮಗಳು ಬಂದು ಕಾಲೇಜು ಬಂತು ಇವಾಗ. ನಾವು ಎಲ್ಲ ಜಾಗರೂಕತೆಯಿಂದನೇ ಹೋಗಬೇಕು. ಮಕ್ಕಳನ್ನ ಕರ್ಕೊಂಡು, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಾರೆ ಮಗಳು ಕಾಲೇಜು ಒಳಗೆ ಬಾ ಅಂತ ಕರೀತಿದ್ಲು. ಆದರೆ ನಾನು ಹೋದೆ. ಆಮೇಲೆ ಸ್ವಲ್ಪ ನಾವಲ್ಲಿ ಪರ್ಮಿಷನ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್, ಇಲ್ಲ ಅಂದ್ರೆಲ್ಲ ಒಳಗೆ ಬಿಡೋದಿಲ್ಲ. ಎಲ್ಲ ಕೇಳಿ ವಿಚಾರಿಸಿ ಹೋಗಬೇಕಾಗುತ್ತೆ ನಾವು. ಜೆಂಟ್ಸ್ನಂತೂ ಯಾರನ್ನೂ ಅಲೋ ಮಾಡೋದೇ ಇಲ್ಲ, ಲೇಡೀಸ್ ಹಾಸ್ಟೆಲಲ್ಲಿ ಅವರೆಲ್ಲ ಹೊರಗೆ ಇರಬೇಕು ಫ್ರೆಂಡ್ಸ್, ಯಾರನ್ನೂ ಬಿಡೋದಿಲ್ಲ. ಗೊತ್ತೇ ಇರುತ್ತೆ ನಿಮಗೂ ಸಹ, ನೀವು ಮಕ್ಕಳನ್ನ ಬಿಟ್ಟಿರ್ತೀರಲ್ವ. ಹಂಗಾಗಿ ಇದ್ದಿದ್ರಲ್ಲೂ ಈ ಮೆಡಿಕಲ್ ಕಾಲೇಜ್ ಏನಿದೆ ತುಂಬ ಒಂದು ರೂಲ್ಸ್ ಇರುತ್ತೆ. ಮೆಡಿಕಲ್ ಕಾಲೇಜಿನವ್ರಿಗೆ ತುಂಬ ಕಷ್ಟ. ಅವರು ಓದೋದು ತುಂಬ ಇರುತ್ತೆ ಫ್ರೆಂಡ್ಸ್. ಅವರಿಗೆ ಹೊರಗೆ ಬೆಲ್ಲೂ ಅವರಿಗೆ ಅವಕಾಶನೇ ಇರಲ್ಲ ಹೋಗೋಕ್ಕೆ. ಯಾಕೆ ಅಂತಂದರೆ ಈಗ ಅವರಿಗೆ ಮೆಡಿಕಲ್ ಅಂದರೆ ಓದೋದು ತುಂಬ ಇರುತ್ತೆ ಫ್ರೆಂಡ್ಸ್. ಅವರಿಗೆ ಕಾಲೇಜಲ್ಲಿ ತುಂಬ ಕೆಲಸಗಳಿರುತ್ತೆ. ಅವರಿಗೆ ಅವ್ರದ್ದೇ ಆದಂಥ ಒಂದು ವರ್ಕ್ ಇರುತ್ತೆ. ಹಾಗಾಗಿ ಭಾನುವಾರನೇ ಸಹ ನಮಗೆ ಸಮಯ ಸಿಗುತ್ತೆ. ಅವರನ್ನು ಸಹ ನಾವು ಕರ್ಕೊಂಡು ಏನಕ್ಕಾದರೂ ಕೇಳೋದಾಗಿರ್ಬೋದು, ಕೊಡಿಸ್ಬೋದು. ಏನಕ್ಕಾದ್ರೂ ಅವರಿಗೆ ಸಂಡೇನೇ ಅವರಿಗೆ ಬೇಕಾಗುತ್ತೆ. ಸಂಡೇ ಸ್ವಲ್ಪ ಅವರಿಗೆ ಒಂದು ರಿಲೀಫ್ ಅಂತ ಅನಿಸುತ್ತೆ ಅವರಿಗೆ, ಮಕ್ಕಳಿಗೆ ಓದೋ ಅಂಥವ್ರಿಗೆ. ಇಲ್ಲಿ ರವೆ ಇಡ್ಲಿ ತೊಗೊಂಡಿದ್ರು ನನ್ನ ಮಕ್ಕಳಿಬ್ಬರು. ಅವನಿಗೆ ಊಟ ಮಾಡಲ್ಲ ಅಂತ ಹೇಳ್ದ ನನ್ನ ಮಗ. ಇನ್ನೊಬ್ಬ ಹುಡುಗ ನಮ್ಮೂರವರೇ, ಚನ್ನಗಿರಿಯವರೇ. ಅವ್ರಿಗೂ
ದೋಸೆ ತಗೊಂಡಿದ್ರು ಅವರು. ನಾನು ಮಾತ್ರ ಇಲ್ಲಿ ಮಧ್ಯಾಹ್ನ ಆಗಿರೋದ್ರಿಂದ ಊಟ ತೊಗೊಂಡೆ. ನನ್ನ ಮಗ ಕೊಟ್ಟೆ ಕಡುಬು ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಾನು ಯೂಟ್ಯೂಬಲ್ಲಿ. ಕೊಟ್ಟೆ ಕಡುಬು ಅಂದರೆ ಸೇಮ್ ಇಡ್ಲಿ ಥರನೇ ಇರುತ್ತೆ ಫ್ರೆಂಡ್ಸ್, ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಫ್ರೆಂಡ್ಸ್ ನೋಡಿ, ನಾನು ಊಟ ತೊಗೊಂಡೆ. ಚಪಾತಿ, ಮೊಸರು, ಮಜ್ಜಿಗೆ ಮತ್ತು ರಸಮ್ಮು ಮತ್ತು ಹೆಸರುಬೇಳೆ ಒಂದು ಸಾಂಬಾರು ಮತ್ತು ಮಾಮೂಲಿ ಸಾಂಬಾರು, ಪಲ್ಯಗಳು ಇತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಕಾಮತ್ತಲ್ಲಿ ಹೋಟೆಲಿದು, ಕಾಮತ್ ಹೋಟೆಲ್ಲು ಅಂಕೋಲದಲ್ಲಿ ನಾವು ಬಂದ್ವಿ. ಇಲ್ಲಿ ರೂಮ್ ಮಾಡಿದ್ವಿ ಫ್ರೆಂಡ್ಸ್. ನಾವು ಗೋಕರ್ಣಕ್ಕೆ ಹೋಗ್ಬೇಕಾಗಿತ್ತು. ಯಾಕೆ ಅಂದರೆ ಕಾರವಾರದಲ್ಲಿ ನಮಗೆ ಸ್ವಲ್ಪ ಹುಡುಕಿದ್ವಿ, ಆದರೆ ಕಾರವಾರದಲ್ಲಿ ನಮಗೆ ರೂಮು ಫುಲ್ ಆಗಿತ್ತು. ಯಾಕೆಂದರೆ ಕ್ರಿಸ್ಮಸ್ ರಜೆ ಇರೋದ್ರಿಂದ, ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಸಿಗೋದಿಲ್ಲ ರೂಮ್ಗಳು. ಹಾಗಾಗಿ ನಾವು ಹೆಂಗಿದ್ರು ಗೋಕರ್ಣ ಹೋಗ್ಬೇಕಾಗಿತ್ತಲ್ವ, ನಾವು ಹಂಗೆ ಇಲ್ಲಿ ಈ ಒಂದು ಅಂಕೋಲ ಮೇಲೆ ಹೋಗ್ಬೇಕಲ್ವ, ಹಾಗಾಗಿ ಇಲ್ಲೇ ಮಾಡಿದ್ವಿ. ರೂಮ್ ಸಿಕ್ತು ನಮಗೆ. ಈಗ ನಾವು ಅದೇ ಕಾಮತ್ ಹೋಟೆಲ್ ಅವ್ರದ್ದೇ ರೂಮ್ ಇದೆ ಮೇಲೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಲಿಫ್ಟ್ ಮೂಲಕ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಅಷ್ಟೇ ಊಟ ಮಾಡಿದ್ವಿ ಫ್ರೆಂಡ್ಸ್. ಅವರು ನಮ್ಮ ಮನೆಯವರು ಅವರು ಬೇಡ ನನಗೆ ಅಂತ ಹೇಳಿದರು. ಯಾಕಂದರೆ ಡ್ರೈವಿಂಗ್ ಮಾಡ್ತಾ ಇರ್ತಾರಲ್ವ ಅವರು, ಅವ್ರಿಗೆ ಏನೋ ಊಟ ಮಾಡೋಕ್ಕೆ ಅಷ್ಟು, ಡ್ರೈವಿಂಗ್ ಮಾಡೋದು ಎಲ್ಲರನ್ನೂ ನೋಡಿದ್ದೀನಿ, ಅವರು ಊಟ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಿದ್ದೆ ಬರುತ್ತೆ ಅಂತಲೋ ಏನೋ ನನಗೆ ಗೊತ್ತಿಲ್ಲ. ಅವ್ರು ಸ್ವಲ್ಪ ಎಲ್ಲರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್, ಅವರು ಊಟ ಮಾಡೋಕ್ಕೆ ಇಷ್ಟಪಡಲ್ಲ ಅವಾಗ. ಡ್ರೈವಿಂಗ್ ಮಾಡ್ತಾಯಿರ್ತಾರೆ, ತುಂಬ ಲಾಂಗ್ ಜರ್ನಿ ಅಲ್ವಾ. ಹಂಗಾಗಿ ಈಗ ಅವರು ರೂಮಲ್ಲೇ ಇದ್ದರು, ಅವರು ಮಲಗಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಈಗ ನೋಡಿ, ಹೊರಗಿಂದ ಇಲ್ಲಿ ಕಾರ್ ಪಾರ್ಕಿಂಗು ಮಾಡಿದ್ದಾರೆ. ಇಲ್ಲಿ ನಾನು ಸುಮ್ಮನೆ ನೋಡ್ತಾ ಇದ್ದೆ ಇಲ್ಲಿ ಹೆಂಗಿದೆ ವಾತಾವರಣ ಎಲ್ಲ. ಆಮೇಲೆ ನನಗೆ ಸ್ವಲ್ಪ ಹೊರಗೆ ಅಬ್ಸರ್ವ್ ಮಾಡೋದು ಜಾಸ್ತಿ ನಾನು, ಏಕೆಂದರೆ ವಾತಾವರಣ ಮುಖ್ಯ. ಒಂದು ಅವರು ಹೋಟೆಲ್ ಮಾಡಿದಾಗ ನೋಡ್ರಿ, ಸುತ್ತಲೂ ಗಿಡ ಮರಗಳು ಎಲ್ಲ ಬೆಳೆಸಿದ್ದಾರೆ. ವಾತಾವರಣ ತುಂಬ ಚೆನ್ನಾಗಿ ನೋಡೋಕ್ಕೆ ಖುಷಿ ಅಂತ ಅನಿಸುತ್ತೆ. ರೂಮು ಸಹ ತುಂಬ ವಿಶಾಲವಾಗಿದ್ದಾವೆ. ಒಂದು ಫ್ಯಾಮಿಲಿ ಇರೋಕ್ಕೆ ತುಂಬ ಅಲ್ಲಿಯ ವಾತಾವರಣ ತುಂಬ ಮುಖ್ಯ. ಇರೋ ಹತ್ರ ಒಂದು ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ನೀಟಾಗಿ ಇತ್ತು ರೂಮು. ನಾವಿವಾಗ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ರೂಮು ಈ ಥರ ಇದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ನನ್ನ ಪ್ರಕಾರ ಚೆನ್ನಾಗಿದೆ. ಏನು ಬೇಕು ಮನುಷ್ಯನಿಗಲ್ವ, ಏನೇ ರಾಯಲ್ಲಾಗಿ ಏನೇ ಇದ್ರೂ ನಾವಿರೋದೇ ಒಂದು ಸ್ವಲ್ಪ ಹೊತ್ತು ಅಂದಾಗ ಒಟ್ಟು ನಮಗೆ ಸ್ವಚ್ಛತೆ ಇದ್ದರೆ ಸಾಕಾಗುತ್ತೆ ಅಷ್ಟೇ. ಇನ್ನೇನು ಬೇಡಲ್ಲ, ನಾವಿನ್ನೇನು ಕೇಳೋದಿಲ್ಲ ಅಲ್ವ. ನೆಕ್ಸ್ಟು ಮತ್ತೆ ನಮಗೆ ಇಲ್ಲಿ ಮಾತಾಡ್ತಾ ಇದ್ವಿ ನಾವು ಹೋಗೋದು ಎಲ್ಲ. ಈಗ ಅವ್ರು ನಮ್ಮ ಮನೆಯವರು ಈಗ ರೆಸ್ಟ್ ಮಾಡಿ ಮತ್ತು ಸ್ನಾನ ಮಾಡ್ಕೊಂಡು ಅವ್ರಿಗೆ ರೆಡಿ ಆಗ್ತಾರೆ ಹೋಗೋಕ್ಕೆ. ಇಲ್ಲಿ ನನ್ನ ಮಗಳು ನಾನು ಮಾತಾಡ್ತಾ ಇದ್ವಿ. ಫೋನಲ್ಲಿ ಮಾತಾಡೋದೇ ಬೇರೆ, ಆದರೆ ದಿನ ಮಾತಾಡೋದು ಹೆದರಿಕೆ ಸಿಕ್ಕಾಗ ಮಾತಾಡೋ ಅಂತ ಒಂದು ವಿಷಯನೇ ಬೇರೆ ಇರುತ್ತೆ. ಮತ್ತು ಏನಾದರೂ ಒಂದು ಕೊಡಿಸೋದಿರುತ್ತೆ, ಕೇಳೋದಿರುತ್ತೆ, ತೊಗೊಳೋದಿರುತ್ತೆ. ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ರೂಮ್ ಯಾವ ಥರ ಇದೆ ನೋಡೋಣ, ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿದೆ, ಸಿಂಪಲ್ಲಾಗಿ. ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ ಒಂದು, ಎಲ್ಲ ಕಡೆನೂ ಅಷ್ಟೇ ಅಲ್ವಾ, ಅವರಿಗೆ ಲಗೇಜ್ ಇಡಲಿಕ್ಕೆ ಒಂದು ಕಬೋರ್ಡ್ ಬೇಕೇ ಬೇಕಾಗುತ್ತೆ. ನಾವೀಗ ತಕ್ಷಣವೇ ಮತ್ತೆ ಹೋಗಬೇಕಾಗಿತ್ತು, ಯಾಕೆಂದರೆ ನಮಗೆ ಮತ್ತೆ ವಾಪಸ್ ಹೋಗಬೇಕು ಫ್ರೆಂಡ್ಸ್. ನಾವು ಮತ್ತೆ ಚನ್ನಗಿರಿಗೆ ಹೋಗಬೇಕು, ತುಂಬ ದೂರ ಆಗುತ್ತೆ. ಇಲ್ಲಿ ನಾವು ಏನಕ್ಕೆ ಬಂದ್ವಿ ಅಂದರೆ, ಮಗಳನ್ನು ಮಾತಾಡಿಸಿ ಅವಳಿಗೆ ಕರೆದು ತುಂಬ ದಿನ ಆಗಿತ್ತು, ಅವಳು ಬಂದಿರಲಿಲ್ಲ. ಹಾಗಾಗಿ ಬಂದಿದ್ದು. ನಾನು ಏನೋ ಮಾತಾಡ್ತಾ ನಗ್ತಾ ಇದ್ದೆ ಅಲ್ಲಿ ಮಗಳ ಹತ್ರ ಮಾತಾಡ್ಕೊತ. ಇಲ್ಲಿ ಫ್ರೆಂಡ್ಸ್ ಹೊರಗೆ ಒಂದು ದೊಡ್ಡ ಕಿಟಕಿಗಳನ್ನು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿ ಒಂದು ಕಾಣ್ತಾಯಿತ್ತು ಕೆಳಗಿಂದ ಈ ಒಂದು ವೆಹಿಕಲ್ಸ್ ಓಡಾಡೋದಾಗಲಿ. ಆದರೂ ಸಹ ಸೈಲೆಂಟ್ ವಾತಾವರಣ ಇತ್ತು ಫ್ರೆಂಡ್ಸ್. ಅಂಥ ಬ್ಯುಸಿ ಏನೂ ಇರಲಿಲ್ಲ, ಅಂಥ ಗಲಾಟೆ ಏನಿರಲಿಲ್ಲ ಇಲ್ಲಿ. ಮನುಷ್ಯನಿಗೆ ಸಮಯ ಸಂದರ್ಭಗಳು ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸ್, ಕೆಲವೊಂದು ಸಮಯದಲ್ಲಿ ಹೋಗೋಕ್ಕೆ ಆಗಲ್ಲ. ಈ ಸಮಯ ಬಂದಾಗ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ, ಯಾವುದೇ ಊರಿಗಾದರೂ ಅಷ್ಟೇ ಫ್ರೆಂಡ್ಸ್. ಈಗ ನಾವು ಅಂಕೋಲಕ್ಕೆ ಹೋಗ್ತಾ ಒಂದು ದಾರಿ ಇದು, ಅಂದರೆ ಗೋಕರ್ಣ ಅಂಕೋಲದ ಮಧ್ಯ ಒಂದು ಬರುತ್ತೆ ಇದು. ಇಲ್ಲಿ ನೋಡಿ, ಬಂಡೆಯಲ್ಲೇ ಕೊರೆದು ರೋಡನ್ನು ಮಾಡಿದ್ದಾರೆ, ಮೇಲೆಲ್ಲ ಲೈಟ್ಗಳು ಹಾಕಿದ್ದಾರೆ. ಒಂಥರ ನೋಡೋಕ್ಕೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತಾಯಿತ್ತು ಅದು. ಏನೋ ನಮಗೆ ಅಂತೂ ನಾವು ನೋಡಿರಲಿಲ್ಲ ಅಲ್ಲಿ.
ಇಲ್ಲಿ ಫ್ರೆಂಡ್ಸ್ ಈಗ ನಾವು ಓಮ್ ಬೀಚಿಗೆ ಬಂದ್ವಿ. ಎಂಟ್ರೆನ್ಸ್ ಇದು ಗೋಕರ್ಣದಲ್ಲಿದೆ ಫ್ರೆಂಡ್ಸ್. ಸುಮಾರು ಬೀಚ್ಗಳಿದ್ದಾವಂತೆ, ನನಗೂ ಸಹ ಗೊತ್ತಿಲ್ಲ. ಆದರೆ ನಾವು ಬಂದಿದ್ದು ಓಮ್ ಬೀಚು. ಈ ಓಮ್ ಬೀಚಿಗೆ ಬರೋಕ್ಕೆ ಕಾರಣ ನನ್ನ ಮಗ. ಅವನು ಎಲ್ಲೇ ಸಮುದ್ರ ಏನೇ ನೋಡಿದ್ರು ಸಹ ಅವನು ಫಸ್ಟು ಹೋಗೋದು ಸ್ನಾನ ಮಾಡಬೇಕು. ಅವನು ಹೋಗ್ಬೇಕಲ್ಲಿ ನೀರಿಗೆ ಹೋಗಲೇಬೇಕು ಅವನು. ಹಂಗಾಗಿ ಅವನಿಗೋಸ್ಕರ ನಾವಿಲ್ಲಿಗೆ ಬಂದಿದ್ದು. ನಮಗೆ ಸಮುದ್ರದಲ್ಲಿ ಹೋಗ್ಬೇಕಂತ ಅಂದರೆ ನಾವು ಸ್ನಾನ ಮಾಡೋಕ್ಕೆ, ಹೋಗೋಕ್ಕೆ, ಆಟ ಆಡೋಕ್ಕೆ ನಮಗೆ ನಮ್ಮ ಮಕ್ಕಳು ಇಷ್ಟ ಅಲ್ವಾ. ಹಂಗಾಗಿ ನಮಗೇನಲ್ಲಿ ಆಸೆ ಇರಲಿಲ್ಲ. ನನ್ನ ಮಗ ಮಾತ್ರ ಎಲ್ಲೋದ್ರೂ ಅವನು ಇದು ಮಾತ್ರ ಬಿಡಲ್ಲ. ಅವನು ಸ್ವಲ್ಪ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತಾನೆ. ಹಂಗಾಗಿ ಅಲ್ಲಿಗೆ ಹೋಗಿದ್ದು ಫ್ರೆಂಡ್ಸ್. ಇಲ್ಲಿ ಎಲ್ಲ ತುಂಬ ಜನ ಅವತ್ತು ಹಬ್ಬ, ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ, ರಜೆ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಜನ ಒಂದು ವಿಸಿಟರ್ಸು ಇರ್ತಾರೆ ಇಲ್ಲಿ. ನೋಡೋಕ್ಕೆ ಚೆನ್ನಾಗಿರುತ್ತೆ. ಏನೋ ಒಂಥರ ಹೊಸದಾಗಿ ಈ ಒಂದು ಸಮುದ್ರದ ವಿಶಾಲವಾದಂಥ ಒಂದು ಅಲೆಗಳನ್ನು, ಆ ಒಂದು ವಾತಾವರಣ ಇನ್ನೊಂದು ಮೊಬೈಲಲ್ಲಿ ನಾವು ನೋಡೋದಕ್ಕಿಂತ ಫ್ರೆಂಡ್ಸ್ ಅಲ್ಲಿ ಹೋಗಿ ಇರಬೇಕು. ಅಲ್ಲಿ ಹೋಗಿ ಎಂಜಾಯ್ ಮಾಡಿದ್ರೆ ಅಲ್ಲೊಂಥರ ಏನೋ ಒಂದು ಖುಷಿ ಅನಿಸುತ್ತೆ ನಮಗೆ. ಆ ವಾತಾವರಣ ಒಂದು ಊರಿಂದ ಇನ್ನೊಂದು ಊರಿಗೆ ಒಂಥರ ವಿಭಿನ್ನವಾಗಿರುತ್ತಲ್ವ. ಇಲ್ಲಿ ನಾವು ದೇವಸ್ಥಾನಕ್ಕೆ ಈಗ ಎಂಟ್ರೆನ್ಸ್ ಬಂದ್ವಿ. ದೇವಸ್ಥಾನದ ಹತ್ರ ಇಲ್ಲಿ ನನ್ನ ಮಗ, ನಮ್ಮ ಮನೆಯವರು ಪಂಜೆ ತೊಗೊಳಕ್ಕೆ ಹೋಗಿದ್ದಾರೆ. ಅವರು ಅಲ್ಲಿ ದೇವರಿಗೆ ನಾವು ನಮಸ್ಕಾರ ಮಾಡೋಕ್ಕೆ ಅಲ್ಲಿ ಅವಕಾಶ, ದೇವಸ್ಥಾನದಲ್ಲಿ ಹೋಗ್ಬೇಕಾರೆ ಪಂಜೆ ಗಂಡ್ಮಕ್ಳಿಗೆ ಬೇಕು, ಹಾಕ್ಕೊಂಡು ಬರಬೇಕು ಅಂತ ಅಲ್ಲಿ ರೂಲ್ಸ್ ಮಾಡಿದ್ದಾರೆ. ಹಂಗಾಗಿ ಅವರು ಪಂಜೆ ತೊಗೊಳಕ್ಕೆ ಹೋದರು. ನೋಡಿ, ಜನ ಎಲ್ಲ ಇನ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದೇ ದೇವಸ್ಥಾನದ ರೋಡು. ಮಹಾಬಲೇಶ್ವರ ಸ್ವಾಮಿಯ ಒಂದು ದರ್ಶನ ಮಾಡಲಿಕ್ಕೆ ಎಲ್ಲರೂ ಸಹ ಹೋಗ್ತಾ ಇದ್ದಾರೆ ಇವಾಗ. ನಾವು ಹೋಗಿರೋ ಟೈಮಲ್ಲಿ ತುಂಬ ರಶ್ ಇತ್ತು. ಇಲ್ಲಿ ನಮಗೆ ಎದುರಿಗೆ ಗಣಪತಿಯ ಒಂದು ದರ್ಶನ ಆಗುತ್ತೆ. ಮೊದಲಿಗೆ ನಮಗೆ ಮಹಾಗಣಪತಿ ದೇವಾಲಯ ಇದೆ ಇಲ್ಲಿ ಬಟ್ಟೆಗಳು ಸಹ ಸುಮಾರು ಬಟ್ಟೆ ಅಂಗಡಿ ಫ್ರೆಂಡ್ಸ್. ಈಗಂತೂ ಎಲ್ಲ ಕಡೆನೂ ಬಟ್ಟೆ ಅಂಗಡಿನೇ. ಇಲ್ಲಿ ರಥ ಕಾಣ್ತಾ ಇದೆಯಲ್ಲ, ಅದು ಸಹ ಗಣಪತಿಯ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು. ಇದೇ ರೋಡಲ್ಲಿ ನಾವು ಮುಂದೆ ಹೋದರೆ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಮಗೆ. ಇಲ್ಲಿ ಈ ಒಂದು ಊರುಗಳಿಗೆ ಹೋದಾಗ ಅಲ್ಲಿ ಆ ಒಂದು ಜಾಗಕ್ಕೆ ವಿಶೇಷವಾದಂಥ ಆ ಒಂದು ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಸುತ್ತಮುತ್ತಲು ಅಂಗಡಿಗಳನ್ನು ನೋಡೋ ಅಂಥ ಒಂದು ಆಸಕ್ತಿ ಎಲ್ಲರಿಗೂ ನಮಗಿದ್ದೇ ಇರುತ್ತೆ. ಇಲ್ಲಿ ಪೂಜೆಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಮತ್ತು ಡ್ರೈ ಫ್ರೂಟ್ಸ್ ಅಂಗಡಿಗಳು ಮತ್ತು ಏನೊಂದು ಮನೆಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಹಾರಗಳು, ಆಮೇಲೆ ಬಟ್ಟೆಗಳಂತೂ ಸುಮಾರು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಕುಕ್ವೇರ್ಸ್ ಅಂಗಡಿಗಳು, ಪಾತ್ರೆ ಅಂಗಡಿಗಳು, ಏನೋ ಒಂದು ವಿಶೇಷತೆ ಇರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಏನೋ ಅಲ್ಲಿ ಏನಾದ್ರು ಒಂದು ತೊಗೊಳೋದಾಗಿರ್ಬೋದು. ಹಾಗೆ ಯಾರಿಗಾದರೂ ಇಷ್ಟ ಆದರೆ ತೊಗೋಬೋದು ಅಲ್ವಾ. ಇಲ್ಲಿ ಮಹಾಗಣಪತಿ ದೇವಾಲಯ ಫಸ್ಟಿಗೆ ನಮಗೆ ಸಿಗುತ್ತೆ. ಇಲ್ಲಿ ನಾನು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತು ಅಲ್ಲಿ ಗರಿಕೆ, ಕಣಗಿಲ ಹೂವು, ಆ ಗಣಪತಿಗೆ ಏನೇನು ಇಷ್ಟ ಆ ಹೂಗಳನ್ನೆಲ್ಲ ಜೋಡಿಸಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಗರಿಕೆ ಎಲ್ಲ ಅದನ್ನು ಕೊಡ್ತಾರೆ, ಅಲ್ಲಿ ಮಾರ್ತಾ ಇರ್ತಾರೆ. ಅದು ಒಂದು 50 ರೂಪಾಯಿ ಆಗುತ್ತೆ. ಅದನ್ನು ಇಸ್ಕೊಂಡು ನಾವು ದೇವ್ರಿಗೆ ಕೊಡ್ಬೋದು. ಅದನ್ನ ಕೊಟ್ಟು ನಮಸ್ಕಾರ ಮಾಡಿ ಬರ್ಬೋದು. ಇಲ್ಲಿ ಒಳಗೆ ಬಂದ್ವಿ ಮತ್ತು ನಾವು ಮಹಾಬಲೇಶ್ವರ ಸ್ವಾಮಿಯ ದರ್ಶನ ಮಾಡಲಿಕ್ಕೆ. ನೋಡಿ, ಇಲ್ಲಿ ಕ್ಯೂ ನಾನು ಹೊರಗಿಂದನೇ ವಿಡಿಯೋ ಮಾಡಿರೋ ಅಂಥದ್ದು ಫ್ರೆಂಡ್ಸ್. ಒಳಗೆಲ್ಲ ನಾನೇನೂ ತೆಗ್ದಿಲ್ಲ. ಇಲ್ಲಿ ತುಂಬ ರಶ್ ಆಗಿರೋದ್ರಿಂದ ಜನ ಎಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಭಾನುವಾರ ಆಗಿರೋದ್ರಿಂದ ಎಲ್ಲರಿಗೂ ರಜೆ ಇರುತ್ತಲ್ವ, ಹಂಗಾಗಿ ಸುಮಾರು ಜನ ದರ್ಶನ ಮಾಡಲಿಕ್ಕೆ ಬಂದಿರ್ತಾರೆ. ನಾನು ಮಹಾಬಲೇಶ್ವರ ಸ್ವಾಮಿಯ ಒಂದು ಗೋಕರ್ಣದ ಒಂದು ಕತೆ ನಿಮಗೆಲ್ಲ ಗೊತ್ತಿರುತ್ತೆ. ರಾವಣನ ತಪಸ್ಸಿಗೆ ಒಲಿದಂಥ ಮಹಾದೇವ ತನ್ನ ಆತ್ಮಲಿಂಗನ ರಾವಣ ಕೇಳಿದಾಗ ಮಹಾದೇವ ಒಪ್ಪಿ ಅವರಿಗೆ ವರವನ್ನು ಕೊಟ್ಟಾಗ ಪಾರ್ವತಿ ದೇವಿ ಮತ್ತು ವಿಘ್ನೇಶ್ವರ ಸ್ವಾಮಿ ಅಯ್ಯೋ ಪರಮಾತ್ಮನ್ನೇ ಮಹಾದೇವನನ್ನೇ ತಗೊಂಡೋಗಿ ಸ್ಥಾಪನೆ ಮಾಡಿದ್ರೆ ಹಿಂಗೆ ಅಂತ ಹೇಳಿ ಮಹಾಗಣಪತಿಯ ಒಂದು ಮೂಲಕ ಇಲ್ಲಿ ಒಂದು ಆತ್ಮಲಿಂಗು ಪ್ರತಿಷ್ಠಾಪನೆಯನ್ನು ಮಹಾಗಣಪತಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಗೋಕರ್ಣದ ಕತೆ ಗೊತ್ತೇ ಇರುತ್ತೆ, ಆದರೆ ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ವಿಶೇಷವಾದ ಸ್ಥಳ. ಮತ್ತು ಇಲ್ಲಿ ತೀರ್ಕೊಂಡವರಿಗೆ ಒಂದು ಶ್ರಾದ್ದ ಕರ್ಮಗಳನ್ನು ಸಹ ಮಾಡ್ತಾರೆ. ಮತ್ತು ಅವರ ಅಸ್ಥಿಗಳನ್ನು ಸಹ ಇಲ್ಲಿ
ಬಿಡ್ತಾರೆ ಗೋಕರ್ಣದಲ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ನನಗೆ ಗೊತ್ತಿಲ್ಲ, ಕ್ಲಿಯರಾಗಿ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದಾಗ ಕೆಲವರು ಹೇಳಿದ್ದು ನನಗೆ ಗೊತ್ತಾಗಿದ್ದು. ಮತ್ತು ಇಲ್ಲಿ ವೀರಭದ್ರ ಸ್ವಾಮಿಯ ಒಂದು ದೇವಸ್ಥಾನ ನೋಡಿ ಖುಷಿಯಾಯಿತು ನನಗೆ. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಒಂದು ಎಂಟ್ರೆನ್ಸಲ್ಲೇ ಸಿಗುತ್ತೆ. ನಾನು ಹೇಳಿದ್ದೀನಿ, ಪರಮೇಶ್ವರ ಸ್ವಾಮಿ ಎಲ್ಲಿರುತ್ತೆ ಅಲ್ಲಿ ವೀರಭದ್ರನ ಒಂದು ರೂಪ, ಮಹಾದೇವನ ಒಂದು ಅಂಶ ವೀರಭದ್ರೇಶ್ವರ ಸ್ವಾಮಿ ಇದ್ದೇ ಇರುತ್ತೆ. ಅವರು ತುಪ್ಪದ ದೀಪನ ಜೋಡಿಸಿಟ್ಟಿದ್ದಾರೆ ನೋಡಿರಿ ಸ್ವಾಮಿಯವರು. ಅವರು ಹೇಳಿದ್ದು ಒಳಗೆ ಹೋಗಿ ನೀವು ಸಂಕಲ್ಪ ಮಾಡಿಕೊಂಡು ದೇವರಿಗೆ ಬೆಳಗ್ಬೋದು ಅಂತ ಹೇಳಿದರು. ನಮಗೆ ಒಳಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂದ್ಕೊಂಡಿದ್ವಿ, ಆದರೆ ಅವರು ಹೋಗ್ಬೋದು ಅಂತ ಹೇಳಿದರು. ನಮಗೆ ಖುಷಿಯಾಯಿತು. ನಾನು ಈ ಕಡೆ ಸ್ವಲ್ಪ ದೀಪಗಳೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೆ, ಲಗೇಜ್ ಇಟ್ಕೊಂಡಿದ್ದೆ. ಮೊಬೈಲ್ ವಿಡಿಯೋ ಕ್ರಾಸ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಮೊಬೈಲಲ್ಲಿ ವಿಡಿಯೋ ಕ್ಯಾಮ್ರಾ ಸ್ವಲ್ಪ ಕ್ರಾಸ್ ಆಗಿದೆ. ಅದು ನಾನು ನೋಡ್ಕೊಂಡಿಲ್ಲ. ಆಮೇಲೆ ಹೆಂಗೆ ಆಗಲಿ ನಾವು ವೀರಭದ್ರ ಸ್ವಾಮಿ ದರ್ಶನ ಮಾಡಲೇಬೇಕು ಅಂತ ಹೇಳಿ ಒಳಗೆ ಹೋದ್ವಿ. ದೇವರ ಸಿಂಪಲ್ಲಾಗಿ ಒಂದು ದೇವಸ್ಥಾನ ಇದು. ನೋಡಿ ಖುಷಿಯಾಯಿತು ನನಗೆ. ನೀವು ಸಾಧ್ಯವಾದರೆ ಬನ್ನಿ, ಮಹಾದೇವನ ಆತ್ಮಲಿಂಗು ಪರಮೇಶ್ವರನ ಒಂದು ದರ್ಶನ ಮಾಡೋಣ ಎಲ್ಲರೂ ಸಹ, ನಾವು ಸಹ, ನೀವು ಸಹ. ನೀವು ನೋಡಿರ್ತೀರ ಸ್ನೇಹಿತರೆ, ನಿಮಗೂ ಸಹ ಗೊತ್ತೇ ಇರುತ್ತೆ ಎಲ್ಲರಿಗೂ. ನಾವು ಬಂದಿದ್ದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀವಿ, ನಾವು ಬರಲೇಬೇಕು ಅಂತ ಹೇಳಿ ಬಂದಿದ್ದು. ನಾನು ಇನ್ನೊಂದು ಸಲ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೀನಿ. ನಾನೇನೋ ಒಂದು ಪೂಜೆ ಮಾಡಿಸ್ಬೇಕು, ಹಂಗಾಗಿ ನೆಕ್ಸ್ಟ್ ಬಂದಾಗ ನಿಮ್ಮ ಹತ್ರ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ವಾಪಸ್ ನಾವು ಅಂಕೋಲಕ್ಕೆ ಹೋದ್ವಿ. ಇಲ್ಲಿ ಮತ್ತು ಅದೇ ರೋಡು ಮೂಲಕನೇ ಹೋಗಬೇಕು. ಈ ರೋಡ್ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ನಮಗೆ. ಈ ಥರ ಒಂದು ಡಿಫ್ರೆಂಟಾಗಿ ನಾನು ನೋಡಿಲ್ಲ, ಹಂಗಾಗಿ. ಇನ್ನೊಂದು ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗುತ್ತೆ ಅಂತ ನನ್ನ ಮನಸ್ಸಿನ ಭಾವನೆ. ಯಾರಾದರೂ ನೀವು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮಗೆಲ್ಲರಿಗೂ.